ಮೈಸೂರಿನ ಜಯನಗರದಲ್ಲಿರುವ ಶ್ರೀರಾಮ ಸೇವಾ ಟ್ರಸ್ಟ್ ಮತ್ತು ಶ್ರೀರಾಮ ಮಂದಿರ ಸೇವಾ ಸಮಿತಿಯ ವತಿಯಿಂದ ರಾಮನವಮಿ ಪ್ರಯುಕ್ತ ಅದ್ದೂರಿ ರಾಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವರ್ಷ 60ನೇ ವರ್ಷದ ರಾಮೋತ್ಸವವನ್ನು ಆಚರಿಸಲಾಗಿದ್ದು, ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಗಳು ಸುಮಾರು 12 ದಿನಗಳ ಕಾಲ ನಡೆಯಲಿದ್ದು, ಪ್ರಮುಖ ಆಕರ್ಷಣೆಗಳೆಂದರೆ ಶ್ರೀ ರಾಮಚಂದ್ರ ಸ್ವಾಮಿಯವರ ಸೀತಾ ಕಲ್ಯಾಣ, ಪಟ್ಟಾಭಿಷೇಕ, ಶ್ರೀ ಆದಿತ್ಯಾದಿ ನವಗ್ರಹಗಳ ವಾರ್ಷಿಕೋತ್ಸವ, ಹನುಮಂತೋತ್ಸವ ಮತ್ತು ವಸಂತೋತ್ಸವಗಳಂತಹ ವಿಶೇಷ ಪೂಜೆಗಳು ನಡೆಯಲಿದೆ. ಈ ಕುರಿತು ಮಾತನಾಡಿದ ಪ್ರಧಾನ ಅರ್ಚಕ ಅರುಣ್ ಕುಮಾರ್ ಶರ್ಮಾರವರು, ರಾಮತತ್ವದ ಆದರ್ಶಗಳನ್ನು ಪಾಲಿಸುವುದರಿಂದ ಸಮಸ್ತ ಜೀವರಾಶಿಗಳಿಗೂ ಒಳಿತು ಉಂಟಾಗುತ್ತದೆ ಮತ್ತು ದೇಶವು ರಾಮರಾಜ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಮೋತ್ಸವದ ಅಂಗವಾಗಿ ಪ್ರತಿದಿನ ವಿಶೇಷ ಪೂಜೆ, ಹೋಮ ಹವನ, ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ವಿವಿಧ ಭಜನಾ ಮಂಡಳಿಗಳು ಮತ್ತು ಕಲಾವಿದರು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಇದರೊಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದ್ದು, ಇದು ಸಾವಿರಾರು ಭಕ್ತರಿಗೆ ಪ್ರಸಾದವನ್ನು ವಿತರಿಸುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸ್ಥಳೀಯ ಗಣ್ಯರು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದು, ರಾಮನವಮಿಯ ಶುಭ ಸಂದರ್ಭದಲ್ಲಿ ರಾಮಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ರಾಮೋತ್ಸವದ ಸಿದ್ಧತೆಗಳನ್ನು ಸಮಿತಿಯ ಸದಸ್ಯರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಿವಾರ ಸಮೇತ ಪಟ್ಟ ನಿಮ್ಮ ಈ ರಾಮನವಮಿ ಸೇವಾ ಟ್ರಸ್ಟ್ ಕಡೆಯಿಂದ ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಿವಾರ ಸಮೇತ ಪಟ್ಟ ಶ್ರೀ ಕರಾಭವನಾಮ ಸಂವತ್ಸರದ ಶುಭಾಶಯಗಳನ್ನು ಹೇಳುತ್ತಾ, ರಾಮನವಮಿಯ ಶುಭಾಶಯವನ್ನು ಹೇಳುತ್ತಾ, ನಮ್ಮ ಜಯನಗರ ರಸ್ತೆಯಲ್ಲಿರುವಂಥ ರಾಮ ಮಂದಿರದಲ್ಲಿ 60ನೇ ವರ್ಷದ ರಾಮೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹವನಗಳು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡುತ್ತೆ. ಜೊತೆಗೆ 3ನೇ ಕಾಂಪೋನೆಂಟ್ ಏನು ಅಂದರೆ ಅನ್ನದಾನ. ನಮ್ಮ ರಾಮ ಮಂದಿರ ಪ್ರಖ್ಯಾತಿ ಪಡೆದಿರೋದೇ ಅನ್ನದಾನದಲ್ಲಿ. ಆ ಅನ್ನದಾನ ಒಂದು ಭಾಳ ವಿಶೇಷ. ನಮ್ಮ ರಾಮ ಮಂದಿರದಲ್ಲಿ ಅತಿ ಉತ್ತಮವಾದಂಥ ಯಾರು ಸಂಕಲ್ಪವನ್ನು ಮಾಡಿಕೊಂಡು ಇಲ್ಲಿ ವಿವಾಹ ಆಗಿರಲಿಲ್ವೋ ಅವರಿಗೆ ವಿವಾಹದ ಒಂದು ಭಾಗ್ಯ ಕೂಡ ಬರುತ್ತೆ. ಸೀತಾ ಕಲ್ಯಾಣ ಅನ್ನೋದನ್ನು ನಡೆಸಿದಾಗ, ಸಂಕಲ್ಪವನ್ನು ಮಾಡಿಕೊಂಡಾಗ ಆ ಸೀತಾ ಕಲ್ಯಾಣದಲ್ಲಿ ಅವರಿಗೆ ಮಾಂಗಲ್ಯ ಭಾಗ್ಯ ಮತ್ತು ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತ ಪ್ರತೀತಿ ಇದೆ. ಆದ್ದರಿಂದ ನಮ್ಮಲ್ಲಿ ಸೀತಾ ಕಲ್ಯಾಣ ಭಾಳ ವಿಶೇಷ. ಆಮೇಲೆ ಪಟ್ಟಾಭಿಷೇಕ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಆ ಪಟ್ಟಾಭಿಷೇಕದಲ್ಲಿ ವಿಶೇಷ ಏನು ಅಂದರೆ 16 ದ್ರವ್ಯದಲ್ಲಿ ರಾಮನಿಗೆ ಅಭಿಷೇಕವನ್ನು ಮಾಡಿ, ಆಮೇಲೆ ಸಪ್ತ ಸಾಗರದಿಂದ ನೀರನ್ನು ತಂದು, ಅಂದರೆ ಎಲ್ಲ ಥರದ ಸಮುದ್ರದ ನೀರು, ಎಲ್ಲ ಥರದ ಮಹಾನದಿಯ ನೀರನ್ನು ತಂದು ಕಲಶವನ್ನು ಆವಾಹನೆ ಮಾಡಿ, ಆ ಕಲಶದಲ್ಲಿ ನಮ್ಮ ರಾಮಚಂದ್ರ ಸ್ವಾಮಿಯವರಿಗೆ ಪಟ್ಟಾಭಿಷೇಕವನ್ನು ಮಾಡ್ತೀವಿ. ಮೊದಲನೇ ದಿನ ನಿನ್ನೆ ಅಂದರೆ 25ನೇ ತಾರೀಕು ಶ್ರೀ ಕರಾಭವನಾಮ ಸಂವತ್ಸರದ